ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೈನ್ಸ್ ಫ್ಯಾಕ್ಟ್ಸ್ ವಿತ್ ಮೇಘನಾ. ಭಾರತದಲ್ಲಿ ನದಿಗಳನ್ನು ಕೇವಲ ನೀರಿನ ಮೂಲ ಎಂದು ನೋಡುವುದಿಲ್ಲ, ಅವುಗಳನ್ನು ದೇವತೆಗಳಂತೆ ಪೂಜಿಸಲಾಗುತ್ತದೆ. ಅದರಲ್ಲೂ ಭಾರತದ ಅತ್ಯಂತ ಪವಿತ್ರ, ಅತಿ ಉದ್ದದ ಮತ್ತು ಕೋಟ್ಯಾಂತರ ಜನರ ಜೀವನಾಡಿಯಾಗಿರುವ ನದಿ ಎಂದರೆ ಅದು ಗಂಗಾ ನದಿ. ಆದರೆ ಗಂಗಾ ನದಿ ಹುಟ್ಟುವುದು ಎಲ್ಲಿ? ಇದು ಕೇವಲ ಒಂದು ನದಿಯೇ ಅಥವಾ ಹಲವಾರು ನದಿಗಳೇ? ಇದರ ಮಹತ್ವ ಏನು? ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಸ್ನೇಹಿತರೆ, ಗಂಗಾ ನದಿ ನೇರವಾಗಿ ಗಂಗಾ ಎನ್ನುವ ಹೆಸರಿನಲ್ಲಿ ಹುಟ್ಟಿಲ್ಲ. ಇದು ನಿಮಗೆ ಆಶ್ಚರ್ಯ ತರಬಹುದು. ಗಂಗಾ ನದಿ ಉತ್ತರಾಖಂಡ ರಾಜ್ಯದಲ್ಲಿರುವ ಗಂಗೋತ್ರಿ ಹಿಮನದಿಯಿಂದ ಹುಟ್ಟಿದೆ. ಆರಂಭದಲ್ಲಿ ಇದನ್ನು ಭಾಗೀರಥಿ ಎಂದು ಕರೆಯುತ್ತಾರೆ. ನಂತರ ದೇವಪ್ರಯಾಗದಲ್ಲಿ ಅಲಕನಂದಾ ನದಿಯೊಂದಿಗೆ ಸೇರಿ ಗಂಗಾ ನದಿಯಾಗುತ್ತದೆ. ಹಿಮಾಲಯದ ಕಣಿವೆಗಳಲ್ಲಿ ಹರಿದು ಬರುವ ಗಂಗೆ ಮೊಟ್ಟಮೊದಲ ಬಾರಿಗೆ ಮೈದಾನ ಪ್ರದೇಶವನ್ನು ಪ್ರವೇಶಿಸುವುದು ಹರಿದ್ವಾರದಲ್ಲಿ. ಹರಿದ್ವಾರದಿಂದ ಮುಂದೆ ಭಾರತ ಅತಿದೊಡ್ಡ ರಾಜ್ಯಗಳಾದ ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ್ ಮತ್ತು ಪಶ್ಚಿಮ ಬಂಗಾಳ ಮೂಲಕ ಹರಿಯುತ್ತದೆ. ನಿಮಗೆ ಗೊತ್ತಾ? ಗಂಗಾ ನದಿ ಒಟ್ಟು ಉದ್ದ ಸುಮಾರು 2525 ಕಿಲೋಮೀಟರ್. ಇದು ಭಾರತದ ಅತಿ ಉದ್ದದ ನದಿ. ದಾರಿಯಲ್ಲಿ ಪ್ರಯಾಗ್ರಾಜ್ ಎಂಬಲ್ಲಿ ಭಾರತದ ಮತ್ತೊಂದು ಪವಿತ್ರ ನದಿಯಾದ ಯಮುನಾ ನದಿಯು ಗಂಗಾ ನದಿಗೆ ಸೇರುತ್ತದೆ. ಇದನ್ನು ತ್ರಿವೇಣಿ ಸಂಗಮ ಎನ್ನಲಾಗುತ್ತದೆ. ಇಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ಕುಂಭಮೇಳ ಜರುಗುತ್ತದೆ. ಇಲ್ಲಿ ಕೋಟ್ಯಾಂತರ ಭಕ್ತರು ಬಂದು ಪುಣ್ಯಸ್ನಾನ ಮಾಡುತ್ತಾರೆ. ಹಿಂದೂ ಧರ್ಮದಲ್ಲಿ ಗಂಗೆಯನ್ನು ತಾಯಿ ಎಂದು ಪೂಜಿಸಲಾಗುತ್ತದೆ. ಗಂಗೆಯ ಸ್ನಾನವನ್ನು ಮಾಡಿದರೆ ಪಾಪ ನಿವಾರಣೆಯಾಗುತ್ತದೆ ಎಂದು ಅನೇಕ ಜನರ ನಂಬಿಕೆ. ಆದ್ದರಿಂದ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಗಂಗೆ ನದಿಗೆ ಭೇಟಿ ನೀಡುತ್ತಾರೆ. ಗಂಗಾ ನದಿ ಬರೀ ಧಾರ್ಮಿಕ ನದಿಯಷ್ಟೇ ಅಲ್ಲ, ಇದು ಭಾರತದ ಆರ್ಥಿಕ ಬೆನ್ನೆಲುಬು. ಗಂಗಾ ನದಿ ಹರಿಯುವ ಬಯಲು ಪ್ರದೇಶ ಪ್ರಪಂಚದಲ್ಲೇ ಅತ್ಯಂತ ಫಲವಾದ ಭೂಮಿಗಳಲ್ಲಿ ಒಂದಾಗಿದೆ. ಭಾರತದ ಸುಮಾರು 40ರಿಂದ 50 ಕೋಟಿ ಜನರು ತಮ್ಮ ಕುಡಿಯುವ ನೀರು, ಕೃಷಿ ಮತ್ತು ಜೀವನಕ್ಕಾಗಿ ನೇರವಾಗಿ ಈ ನದಿಯನ್ನೇ ನಂಬಿಕೊಂಡಿದ್ದಾರೆ. ಜಗತ್ತಿನ ಅತ್ಯಂತ ಹಳೆಯ ಜೀವಂತ ನಗರವಾದ ಕಾಶಿ ಇರುವುದು ಗಂಗಾ ನದಿಯ ದಡದಲ್ಲೇ. ಇಲ್ಲಿ ಸಂಜೆ ನಡೆಯುವ ಗಂಗಾ ಆರತಿಯನ್ನು ನೋಡಲು ದೇಶ ವಿದೇಶಗಳಿಂದ ಲಕ್ಷಾಂತರ ಪ್ರವಾಸಿಗಳು ಬರುತ್ತಾರೆ. ಪಶ್ಚಿಮ ಬಂಗಾಳವನ್ನು ತಲುಪಿದಾಗ ಗಂಗಾ ನದಿಯು 2 ಭಾಗವಾಗಿ ಒಡೆಯುತ್ತದೆ. ಒಂದು ಭಾಗ ಹೂಗ್ಲಿ ನದಿಯಾಗಿ ಕೋಲ್ಕತ್ತಾ ಮೂಲಕ ಹರಿದರೆ ಇನ್ನೊಂದು ಭಾಗ ಬಾಂಗ್ಲಾದೇಶವನ್ನು ಪ್ರವೇಶಿಸುತ್ತದೆ. ಬಾಂಗ್ಲಾದೇಶದಲ್ಲಿ ಗಂಗಾ ನದಿಯನ್ನು ಪದ್ಮಾ ಎಂದು ಕರೆಯಲಾಗುತ್ತದೆ. ಅಲ್ಲಿ ಬ್ರಹ್ಮಪುತ್ರ ನದಿಯೊಂದಿಗೆ ಸೇರಿದ ನಂತರ ಇದು ಜಗತ್ತಿನ ಅತಿದೊಡ್ಡ ಮುಖಜ ಭೂಮಿಯಾದ ಸುಂದರಬನವನ್ನು ನಿರ್ಮಿಸುತ್ತದೆ. ಈ ಕಾಡಿನಲ್ಲಿ ರಾಯಲ್ ಬೆಂಗಾಲ್ ಟೈಗರ್ ಪ್ರಸಿದ್ಧವಾಗಿದೆ. ಕೊನೆಗೆ ಗಂಗಾ ಮಾತೆ ಶಾಂತವಾಗಿ ಬಂಗಾಳಕೊಲ್ಲಿಯನ್ನು ಸೇರುತ್ತಾಳೆ. Please do like, share and subscribe my channel. And thank you for watching full video.